ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 54ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ನಮ್ಮ RCB ತಂಡ 2 ವಿಕೆಟ್ಗಳ ರೋಚಕ ಜಯ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ನಮ್ಮ RCB ತಂಡ 99% ಸೋಲೋ ಪಂದ್ಯವನ್ನಾದರೆ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದ ತಕ್ಷಣವೇ ಮಾತನಾಡಿದಂತ ಮುಂಬೈ ಇಂಡಿಯನ್ಸ್ ನ ಮಾಜಿ ನಾಯಕ ಆಗಿರುವಂತ ರೋಹಿತ್ ಶರ್ಮಾ ಅವರು ಹೀಗೇಕೆ ಹೇಳಿದಾರಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ರೋಹಿತ್ ಶರ್ಮಾ ಅವರು ಹೀಗೇಕೆ ಹೇಳಿದಾರಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು IPL 2026ರ ಇದೀಗ ಪಾಯಿಂಟ್ ಪಟ್ಟಿಯಲ್ಲಿ ನಮ್ಮ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದ ಕೂಡಲೇ ಮೊದಲನೇ ಸ್ಥಾನಕ್ಕೆ ಅದರ ಲಗ್ಗೆ ಇಟ್ಟಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, 11 ಪಂದ್ಯಗಳನ್ನ ಆಡಿದ ನಮ್ಮ RCB ತಂಡ 7 ಪಂದ್ಯ ಗೆದ್ದು 4 ಪಂದ್ಯಕ್ಕೆ ಸೋತು 14 ಅಂಕಗಳೊಂದಿಗೆ ಇದೀಗ ಉತ್ತಮ ರನ್ ರೇಟ್ ನೊಂದಿಗೆ ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ಫೈನಲ್ ಹೋಗಲು ತುಂಬಾನೇ ಅದರ ಅಡ್ವಾಂಟೇಜ್ ಆದ್ರೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ರಾಯ್ಪುರ್ನಲ್ಲಿ ಆದ್ರೆ ನಡೆಯಿತು, ನಮ್ಮ RCBಯ 2ನೇ ಹೋಮ್ ಗ್ರೌಂಡ್. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ IPL 54ನೇ ಪಂದ್ಯ ಕೂಡ ಆಗಿತ್ತು ಮತ್ತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ತಂಡ 166 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ 4 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಪರ್ಪಲ್ ಕ್ಯಾಪ್ ನಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಮೊದಲನೇ ಸ್ಥಾನಕ್ಕೆ ಆದ್ರೆ ಲಗ್ಗೆ ಇಟ್ರ ಅಂತಾನೆ ಹೇಳ್ಬೋದು. ಇನ್ನು 167 ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕೆ ನಮ್ಮ RCB ತಂಡದ ಓಪನರ್ಸ್ ಆಗಿರುವಂತ ಜಾಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಆದ್ರೆ ಬರ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ಇವತ್ತು ಮತ್ತೊಮ್ಮೆ ಗೋಲ್ಡನ್ ಡಕ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ RCB ಅಭಿಮಾನಿಗಳಿಗೆ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ತುಂಬಾನೇ ಅಂದ್ರೆ ಬೇಸರ ಆಯಿತು. ಇನ್ನೊಂದ್ ಕಡೆಯಿಂದ ಜಾಕಬ್ ಬೆಥೆಲ್ ಅವರು ಸಿಂಗಲ್ ರನ್ಸ್ ಎಲ್ಲ ಕದೀತಾ ಇದ್ರು ಮತ್ತು ಇವರ ಜೊತೆ ಕೈ ಜೋಡಿಸಿದಂತ ಕೃಣಾಲ್ ಪಾಂಡ್ಯ ಮಾತ್ರ ಗೇಮ್ ಚೇಂಜ್ ಮಾಡಿ ಬಿಡ್ತಾರೆ. ಕೃಣಾಲ್ ಪಾಂಡ್ಯ ಮತ್ತು ಜಾಕಬ್ ಬೆಥೆಲ್ ಮ್ಯಾಚ್ ವಿನ್ನರ್ಸ್ ಅಂತಾನೆ ಹೇಳ್ಬೋದು ಮತ್ತು ಆಲ್ಮೋಸ್ಟ್ ಆಲ್ ಆಗಿ ನಮ್ಮ RCB ತಂಡ ಗೆಲುವಿನ ದಡ ಆದ್ರೆ ಸೇರಿಸಿದ್ರು ಕೃಣಾಲ್ ಪಾಂಡ್ಯ. ಆದ್ರೆ ರೊಮಾರಿಯೋ ಶೇಪರ್ಡ್ ಮಾಡಿದಂತ ಒಂದು ತಪ್ಪಿನಿಂದಾಗಿ ನಮ್ಮ RCB ತಂಡ ಕೊನೆಯ ಓವರ್ ವರೆಗೂ ಕೂಡ ಈ ಮ್ಯಾಚ್ ಆದ್ರೆ ಹೋಗುತ್ತೆ. ಹೌದು ಸ್ನೇಹಿತರೆ, ರೊಮಾರಿಯೋ ಶೇಪರ್ಡ್ ಅವರು ಈ ಪಂದ್ಯದಲ್ಲಿ ಫಿನಿಶರ್ ಪಾತ್ರ ನಿಭಾಯಿಸಲು ಸಾಧ್ಯವಾಗಲಿಲ್ಲ ಅಂತಾನೆ ಹೇಳ್ಬೋದು. 11 ಬಾಲ್ ಗಳಲ್ಲಿ 4 ರನ್ ಆದ್ರೆ ಹೊಡಿತಾರೆ. ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ತುಂಬಾನೇ ಆದ್ರೆ ಪ್ರೆಷರ್ ಆದ್ರೆ ಕ್ರಿಯೇಟ್ ಆಗುತ್ತೆ ಮತ್ತು ಕೊನೆಯ ಓವರ್ ನಲ್ಲಿ 15 ರನ್ ಆದ್ರೆ ಬೇಕಾಗಿರುತ್ತೆ. ಇನ್ನು ಕೊನೆಯ 3 ಬಾಲ್ ಅಲ್ಲಿ 10 ರನ್ ಬೇಕಿದ್ದಾಗ ಭುವನೇಶ್ವರ್ ಕುಮಾರ್ ಮಾತ್ರ ಮ್ಯಾಜಿಕ್ ಆಟ ಆದ್ರೆ ಆಡಿ ಬಿಡ್ತಾರೆ. ಹೌದು ಸ್ನೇಹಿತರೆ, ಭುವನೇಶ್ವರ್ ಕುಮಾರ್ ಅವರು ಬರ್ತಿದ್ದಂಗೆನೆ ಮೊದಲನೇ ಬಾಲ್ ಅಲ್ಲಿ 6 ಆದ್ರೆ ಹೊಡಿತಾರೆ ರಾಜ್ ಬಾವಾಗೆ. ಇನ್ನು 2 ಬಾಲ್ಗೆ 3 ರನ್ ಬೇಕಿದ್ದಾಗ ಸಿಂಗಲ್ ತೆಗೆದುಕೊಂಡು ರಸಿಕರ್ ಸಲಾಂ ಅವರಿಗೆ ಸ್ಟ್ರೈಕ್ ಆದ್ರೆ ಕೊಡ್ತಾರೆ. ಇನ್ನು 1 ಬಾಲ್ಗೆ 2 ರನ್ ಬೇಕಿದ್ದಾಗ ಅವರು ಕಟ್ಟಿಟ್ಟು 2 ರನ್ ಆದ್ರೆ ಓಡಿ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ 99% ಸೋಲ ಪಂದ್ಯವನ್ನಾದ್ರೆ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಮುಂಬೈ ಇಂಡಿಯನ್ಸ್ ನ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಇವತ್ತು ನಾವು ಸೋತಿದ್ದೇವೆ ಮತ್ತು ಟೂರ್ನಿಯಿಂದನೂ ಕೂಡ ಹೊರಬಿದ್ದಿದ್ದೇವೆ. ತುಂಬಾನೇ ಆದ್ರೆ ಬೇಸರ ಆದ್ರೆ ಆಗುತ್ತಿದೆ. ಯಾಕಂತಂದ್ರೆ ಈ ಪಂದ್ಯವನ್ನು ನಾವು ಗೆಲ್ಲಬಹುದಾಗಿತ್ತು, ಆದ್ರೆ ನಮ್ಮ ಮಿಸ್ಫೀಲ್ಡಿಂಗ್ ಆಗಿರ್ಬೋದು ಮತ್ತು ನಮ್ಮ ಫೀಲ್ಡರ್ ಮಾಡಿದ ತಪ್ಪು ಮತ್ತು ಬೌಲರ್ ಗಳು ಮಾಡಿದ ಮಿಸ್ಟೇಕ್ ನಿಂದಾಗಿ ಈ ಪಂದ್ಯವನ್ನಾದ್ರೆ ಸೋತಿದ್ದೇವೆ. ಇನ್ನು ಭುವನೇಶ್ವರ್ ಕುಮಾರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಮತ್ತು ಕೃಣಾಲ್ ಪಾಂಡ್ಯ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಆ ಕಾರಣದಿಂದಾಗಿ RCB ತಂಡ ಆದ್ರೆ ಗೆದ್ದಿದೆ ಮತ್ತು ಒಂದ್ ಒಳ್ಳೆ ಲೋ ಸ್ಕೋರ್ ಗೇಮ್ ಆದ್ರೆ ಇತ್ತು ಅಂತಂದು ರೋಹಿತ್ ಶರ್ಮಾ ಅವರಾದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.